ಬ್ರೇಕ್ನ ಬಳಿಕ ಬ್ಲಡ್ ಮೂನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಪ್ರತ್ಯಂಗಿರಾ ದೇವಿ ಆರಾಧಕರಾಗಿರುವಂಥ ಡಾಕ್ಟರ್ ಮಹರ್ಷಿ ಗುರುಜಿಯವರು. ಮತ್ತೆ ನಾನು ಮಾತುಕತೆ ಮುಂದುವರಿಸ್ತಾ ಇದ್ದೇನೆ. ಗುರುಜಿ, ಈಗ ಈ ಗ್ರಹಣ ವಿನಾಶದ ಮುನ್ಸೂಚನೆ ಅನ್ನುವಂತಹ ಮಾತುಗಳು ಜೋರಾಗಿ ಕೇಳಿ ಬರ್ತಾ ಇದೆ. ಏನೋ ದೊಡ್ಡ ಆಪತ್ತು ಕಾದಿದೆ ಜಗತ್ತಿಗೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಾವು ಜ್ಯೋತಿಷ್ಯದ ಒಂದು ಲೆಕ್ಕಾಚಾರ ಇದೆ, ಯಾಕೆ ಆ ರೀತಿ ಮುನ್ಸೂಚನೆ ಆಗುವಂಥ ಸಾಧ್ಯತೆ ಇದೆ ಎನ್ನುವಂಥದ್ದಿದೆ. ನೋಡಿ, ಯಾವಾಗಲೂ ಅಷ್ಟೇ ಈ ಗ್ರಹಗಳ ಬದಲಾವಣೆ ಮತ್ತು ಗ್ರಹಗಳ ದೃಷ್ಟಿ ಫಲಗಳು ಏನಾಗುತ್ತೆ, ಒಬ್ಬ ಮನುಷ್ಯ ಮತ್ತು ಒಂದು ಪ್ರಕೃತಿ ಮೇಲೆ ಆಗುವಂತಹ ತೊಂದರೆಗಳನ್ನು ಸೂಚನೆ ಮಾಡುವಂಥದ್ದಿರುತ್ತೆ. ನೋಡಿ, ಆ ಸಂದರ್ಭ, ಗ್ರಹಣದ ಸಂದರ್ಭ ನಾವು ಒಂದು ಲೆಕ್ಕಾಚಾರ, ಒಂದು ಕುಂಡಲಿಯನ್ನು ಹಾಕಿದಾಗ ಏನೆಲ್ಲ ಅವಘಡಗಳಾಗ್ಬೋದು, ಏನು ತೊಂದರೆಗಳಾಗ್ಬೋದು ಅಂತ ಮುಖ್ಯವಾಗಿ ಎದ್ದು ಕಾಣಿಸ್ತಾ ಇರುವಂಥದ್ದಿದೆ. ನೋಡಿ, ಆ ಗ್ರಹಣ ಸಂಭವಿಸ್ತಾ ಇರುವಂಥದ್ದು ನಾವು ರಾತ್ರಿ ಕಾಲದಲ್ಲಿ ನಾವು ನೋಡ್ಬೋದು. ಒಂದು 8:57 ಇಂದ 9:57 ಏನಿರುತ್ತೆ, ಮಧ್ಯಭಾಗದಲ್ಲಿ ನಕ್ಷತ್ರದ ಸಂಧಿ ಆಗ್ತಾ ಇರುವಂಥದ್ದು. ನೋಡಿ, ಯಾವುದೇ ಒಂದು ಶುಭ ಕಾರ್ಯಗಳಾಗ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ನಾವು ಲಗ್ನವನ್ನು ಕುದುರಿಸಬೇಕಾದ್ರೇನು ನಕ್ಷತ್ರ ಸಂಧಿ ಮತ್ತು ಈ ತಿಥಿನ ಸಂಧಿಯನ್ನು ಇಡಬಾರ್ದು ಅಂತ ಹೇಳುತ್ತೆ. ಇಟ್ಟಾಗ ಏನಾಗುತ್ತೆ, ಅವಘಡಗಳು ಉಂಟಾಗುವಂಥದ್ದು ಇರುತ್ತೆ ಅಂತ ಹೇಳುತ್ತೆ. ಇದೇ ಲೆಕ್ಕಾಚಾರದಲ್ಲಿ ಒಂದು ಮದುವೆಗೆ ಒಂದು ಮುಹೂರ್ತ ಇಟ್ಟಿರುವಂಥದ್ದು ಸಂಧಿ ಮುಹೂರ್ತ ಅಂತ ಇಟ್ಬಿಟ್ಟಿದ್ರು, ನಕ್ಷತ್ರ ಸಂಧಿ ಮುಹೂರ್ತ ಅಂತ. ಅಲ್ಲಿ ಏನಾಗಿದೆ ಅಂದರೆ, ಲಗ್ನ ಪತ್ರಿಕೆ ಕೊಡುವಾಗ ಅಪಘಾತದಲ್ಲಿ ಹುಡುಗ ಸತ್ತೋಗ್ಬಿಟ್ಟ. ಅಂದರೆ ಈ ಥರ ಘಟನೆಗಳು ಎಷ್ಟೋ ನಡೆದಿರುವಂಥದ್ದಿದೆ. ಇದು ಈ ಸಂದರ್ಭದಲ್ಲಿ ಯಾಕೆ ಮಾತು ಬಂತು ಅಂದರೆ, ಈ ಗ್ರಹಣ ಸಂದರ್ಭದಲ್ಲಿ ಏನಿದೆ, ಇಲ್ಲಿ ಶತಭಿಷ ನಕ್ಷತ್ರ ಏನು ಆ ದಿನ ಇರುತ್ತೆ, ದಿನದ ನಕ್ಷತ್ರದ ಲೆಕ್ಕಾಚಾರ ನೋಡಕ್ಕೆ ಹೋದ್ರೆ, ಆ ಶತಭಿಷ ನಕ್ಷತ್ರ ಮುಗಿದು 4ನೇ ಪಾದದಿಂದ 1ನೇ ಪಾದ ಪೂರ್ವಾಭಾದ್ರ ನಕ್ಷತ್ರಕ್ಕೆ ಕಾಲಿಡ್ತಾ ಇದೆ. ಸೊ ಎಲ್ಲರೂ ಮಾಧ್ಯಮಗಳೆಲ್ಲ ಆಗಬಹುದು, ಎಲ್ಲದರಲ್ಲಿ ಶತಭಿಷ ನಕ್ಷತ್ರದವರಿಗೆ ಬಹಳ ಕೆಟ್ಟ ಫಲಗಳನ್ನು ಕೊಡ್ತಾ ಇದೆ, ತೊಂದರೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಹೌದು, ಅದು ನಿಜ. ಆದರೆ ಇನ್ನೂ ಒಂದು ನಕ್ಷತ್ರನೂ ಇದೆ ಅದರಲ್ಲಿ. ಗ್ರಹಣದ ಸಂದರ್ಭದಲ್ಲಿ ಸಂಧಿ ಹಾಕ್ತಾ ಇರುವಂಥ ಸಂದರ್ಭದಲ್ಲಿ ಪೂರ್ವಭದ್ರ ನಕ್ಷತ್ರನೂ ಅನ್ವಯ ಆಗುವಂಥದ್ದಿದೆ. ಸೊ ಆ ಒಂದು ಕಾರಣಕ್ಕೂ ಈಗ ಬರ್ತಾ ಇರುವಂಥದ್ದು ರಕ್ತಚಂದ್ರ ಗ್ರಹಣ ಏನಿದೆ, ಅದು ತೊಂದರೆ, ಮುಂದಿನ ದಿನಗಳಲ್ಲಿ ತೊಂದರೆ ಉಂಟಾಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು. ಅದನ್ನೇ ನಾವು ರೆಡ್ ಮೂನ್ ಅಂತ ಹೇಳ್ತೀವಿ, ಅಂದರೆ ಕೆಂಪಾದಂತಹ ಚಂದ್ರ ಅನ್ನುವಂಥದ್ದು ಇರುತ್ತೆ. ಅಂದರೆ ಈಗ ಯಾರಿಗಾದರೂ ಕೋಪ ಬಂದರೆ ಹೇಗಿರ್ತಾರೆ, ಬಹಳ ಅವನ ಮುಖ ಎಲ್ಲ ಕೆಂಪಗಾಗುವಂಥದ್ದು. ಸೊ ಅಂದರೆ ಮುನ್ಸೂಚನೆಗಳನ್ನು ಚಂದ್ರ ತೋರಿಸ್ತಾ ಇದ್ದಾನೆ ಈ ಗ್ರಹಣದ ಸಂದರ್ಭದಲ್ಲಿ. ಇದೊಂದು ಲೆಕ್ಕಾಚಾರ ಆದರೆ, ಇನ್ನೊಂದು ಮುಖ್ಯವಾಗಿರುವಂಥ ಒಂದು ಕಾರಣ ಇದೆ. ಏನಪ್ಪ ಅಂದರೆ, ನೋಡಿ, ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರುವಂಥದ್ದು. ಈ ಗ್ರಹಣದ ಸಂದರ್ಭದಲ್ಲಿ ಈ 2 ನಕ್ಷತ್ರಗಳು ಏನಿದೆ, ಈ ಶತಭಿಷ ನಕ್ಷತ್ರ ಆಗ್ಬೋದು ಮತ್ತು ಪೂರ್ವಭಾದ್ರ ನಕ್ಷತ್ರ ಆಗ್ಬೋದು, ಆ ಎರಡೂ ಸಹ ನಕ್ಷತ್ರಗಳು ಈ ಕುಂಭರಾಶಿಗೆ ಅನ್ವಯ ಆಗುವಂಥ ನಕ್ಷತ್ರ ಆಗಿರುತ್ತೆ. ಯಾವಾಗ ಕುಂಭರಾಶಿಗೆ ಅನ್ವಯ ಆಗುವಂಥದ್ದು, ಒಂದು ರಾಶಿಗೆ 3 ನಕ್ಷತ್ರಗಳು ಅನ್ವಯ ಆಗುವಂಥದ್ದು ಇರುತ್ತೆ. ಈ ಕುಂಭರಾಶಿಗೆ ಧನಿಷ್ಠ ನಕ್ಷತ್ರ ಬರುತ್ತೆ, ಮತ್ತು ಅದರ ಜೊತೆಗೆ ಶತಭಿಷ ನಕ್ಷತ್ರ ಬರುತ್ತೆ, ಪೂರ್ವಭಾದ್ರ ನಕ್ಷತ್ರ ಬರಲಿಕ್ಕೆ ಇರುತ್ತೆ. ಯಾವಾಗ ಈ 2 ನಕ್ಷತ್ರಗಳು ಕುಂಭರಾಶಿಗೆ ಅನ್ವಯ ಆಗುತ್ತಾ, ಕುಂಭರಾಶಿಗೆ ಒಂದು ಗ್ರಹ ಅಧಿಪತಿ ಅಂತ ಇರ್ತಾನೆ, ಅಂದರೆ ರಾಷ್ಟ್ರಾಧಿಪತಿ ಅಂತ. ಯಾವಾಗ ರಾಷ್ಟ್ರಾಧಿಪತಿ ಶನಿಯು ಈಗ ಪ್ರಸ್ತುತ ಗೋಚಾರದಲ್ಲಿ ಹೇಗಿದೆ ಅಂದರೆ ಮೀನ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಗ್ರಹಣ ಸಂಭವಿಸ್ತಾ ಇರುವಂಥ ಸಂದರ್ಭದಿಂದ ನಾವು ರಾಶಿಯಿಂದ ನಾವು ನೋಡೋಕ್ಕೋದ್ರೆ 2ನೇ ಮನೆಯಲ್ಲೇ ಶನಿ ಇರುವಂಥದ್ದಿದೆ. 2ನೇ ಮನೆ ಇದ್ದರೆ ಧನಸ್ಥಾನ ಮತ್ತು ಕುಟುಂಬ ಸ್ಥಾನ ಇಂಪ್ರೂವ್ಮೆಂಟ್ ಆಗಬೇಕಾಗಿರುವಂಥದ್ದು. ಆದರೆ ಅಲ್ಲಿ ಆ ಥರ ಆಗ್ತಾ ಇಲ್ಲ. ಇಲ್ಲಿ ಏನಾಗ್ತಾ ಇದೆ ಅಂದರೆ, ಈ ಕುಂಭರಾಶಿ ರಾಷ್ಟ್ರಾಧಿಪತಿ ಮೀನರಾಶಿಯಲ್ಲಿದ್ದು ಕುಜನ ದೃಷ್ಟಿಗೆ ಒಳಗಾಗಿದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಕುಜ ಬಂದು ಶನಿಯ ದೃಷ್ಟಿಗೆ ಒಳಗಾಗಿರೋದ್ರಿಂದ ಈ 2 ಕಾಂಬಿನೇಷನ್ಸ್ ಏನಿದೆ, ಮುಂದಿನ ದಿನಗಳಲ್ಲಿ ದೊಡ್ಡದಾದಂಥ ಅವಘಡಗಳು ಉಂಟಾಗುವಂಥದ್ದು ಇರುತ್ತೆ. ಯಾವ್ಯಾವ ಲೆಕ್ಕಾಚಾರ ಮಾಡಬಹುದು ಜ್ಯೋತಿಷ್ಯದಲ್ಲಿ, ಒಂದಿಷ್ಟು ಕೆಲವೊಂದು ವಿಚಾರಗಳನ್ನು ಈಗೀಗೆಲ್ಲ ತೊಂದರೆಗಳಾಗುತ್ತೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಗುವಂಥದ್ದು ಇರುತ್ತೆ. ಈ ಶನಿ ಮತ್ತು ಕುಜನ ಸಂಯೋಗ ದೃಷ್ಟಿಗಳು ಏನೆಲ್ಲ ಫಲಗಳು ಕೊಡುತ್ತೆ ಅಂತ ಹೇಳಿದ್ರೆ, ಒಂದು, ಅಪಘಾತಗಳು ಹೆಚ್ಚಾಗಬಹುದು. ಮತ್ತು ಈ ಕೆಲವೊಂದೆಲ್ಲ ಜಾತಕದ ಕುಂಡಲಿಯಲ್ಲಿ ಇದ್ದಾಗ, ಆ ಥರ ಕಾಂಬಿನೇಷನ್ಸ್ ಇದ್ದಾಗ ಈ ಸರ್ಜರಿಗಳು ಜಾಸ್ತಿ ಆಗುವಂಥದ್ದು, ಅಥವಾ ಕ್ರೋಧ ಭಾವನೆ ಜಾಸ್ತಿ ಆಗುವಂಥದ್ದು. ಅಂದರೆ ಚೆನ್ನಾಗೇ ಇರ್ತಾನೆ, ದಿಢೀರಂಥ ಜಗಳಗಳು, ದಿಢೀರಂಥ ವ್ಯಾಜ್ಯಗಳು ಉಂಟಾಗುವಂಥದ್ದು. ಈ ಥರ ಸೃಷ್ಟಿಯನ್ನು ಮಾಡುವಂತಹ 2 ಗ್ರಹಗಳು ಇರುತ್ತೆ. ಯಾರು ಜಾತಕದಲ್ಲಿ ಇರುತ್ತೋ ಅವರು ಜಾತಕದ ಲೆಕ್ಕಾಚಾರದಲ್ಲಿ ಅವರ ಮನಸ್ಥಿತಿನೂ ಸರಿ ಇರೋಲ್ಲ. ಅಂದರೆ ಈ ಗ್ರಹಣದ ಸಂದರ್ಭದಲ್ಲಿ ಈ ಥರ ಕೆಲಸ ಆಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಮತ್ತು ಕುಜ, ನೋಡಿ, ಯಾವಾಗಲೂ ಅಷ್ಟೇ, ಕುಜ ರಾಹುವಿನ ಸಂಯೋಗ ಆದಾಗ ಕೆಲವೊಂದು ಬ್ಯಾಕ್ಟೀರಿಯಾಗಳಿಂದ, ಕೆಲವೊಂದು ಸೂಕ್ಷ್ಮಾಣು ಜೀವಿಗಳಿಂದ
ಆರೋಗ್ಯದ ಮೇಲೆ ಪರಿಣಾಮ ಬೀಳುವಂಥದ್ದಿರುತ್ತೆ. ಅನಾರೋಗ್ಯ, ನಾವು ಕೋವಿಡ್ ಅಂಥದ್ದೆಲ್ಲ ಎದುರಿಸಿ ಬಂದಿದ್ದೀವಿ. ಆಗಿನ ಕಾಲದಲ್ಲಿ ನಾವು ನೋಡಿದ ಯಾವಾಗ ಕೆಲವೊಂದೆಲ್ಲ ಈ ಥರ ಕೋವಿಡ್ ಬಂದಾಗ ಇದೇ ಕುಜ ಮತ್ತು ರಾಹುವಿನ ಸಂಯೋಗದಿಂದ ಉದ್ಭವ ಆದಂಥದ್ದು. ಈಗೇನಾಗ್ತಾ ಇದೆ, ಈ ಗ್ರಹಣದ ಸಂದರ್ಭದಲ್ಲಿ ಶನಿ ಮತ್ತು ಕುಜನ ದೃಷ್ಟಿಕೋನಗಳೇನಿದೆ, ದೊಡ್ಡದಾದಂಥ ಭಾರೀ ಅವಘಡಗಳು ಅಂತ ಹೇಳಿದಾಗ ಅಗ್ನಿ ಅವಘಡಗಳು ಉಂಟಾಗುವಂಥದ್ದಿರುತ್ತೆ. ಅಂದರೆ ಬೆಂಕಿ, ಅಗ್ನಿತತ್ವ. ಹೇಗೆ ಶನಿ ಆಯುಷ್ಯಕಾರಕ ಆಗಿರ್ತಾನೋ, ಈ ಕುಜಗ್ರಹ ಬೆಂಕಿಗೆ ಸಂಬಂಧಪಟ್ಟಂಥ ತೊಂದರೆಗಳು, ಅದರಲ್ಲಿ ಕಾರ್ಖಾನೆಗಳು, ಇವತ್ತು ಎಷ್ಟೋ ಜನ ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನು ನಡೆಸ್ತಾ ಇರುವಂಥ ನೋಡ್ತಾ ಇದ್ದೀವಿ. ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ದೊಡ್ಡದಾದಂತಹ ಅವಘಡಗಳು ಆಗೋ ಸಂದರ್ಭಗಳು ಜಾಸ್ತಿ ಇರುತ್ತೆ ಅನ್ನೋಂಥದ್ದನ್ನು ಲೆಕ್ಕಾಚಾರವನ್ನು ಮಾಡಬಹುದಾಗಿದೆ. ಅದಕ್ಕೆ ನಾವು ಈ ಗ್ರಹಣದ ಸಂದರ್ಭದಲ್ಲಿ ಗ್ರಹಗಳ ಚಲನವಲನಗಳು ಇವೆಲ್ಲವನ್ನು ಲೆಕ್ಕಾಚಾರವನ್ನು ಮಾಡಬೇಕು. ಮತ್ತೆ ಇನ್ನೂ ಒಂದು ಪ್ರಮುಖವಾಗಿರುವಂತಹ ಒಂದು ಕಾರಣ ಸಮಸ್ಯೆ ಅಂತ ಹೇಳಿದ್ರೆ, ಪಿತೃಪಕ್ಷದ ಪ್ರಾರಂಭ ಹಂತದಲ್ಲಿ ಈ ಗ್ರಹಣ ಸಂಭವಿಸ್ತಾ ಇರೋದು. ನಾವು ಆಗ್ಲೇ ಹೇಳಿದೆ, ಪಿತೃಪಕ್ಷಗಳಲ್ಲಿ ನಾವು ಹಿರಿಯರ ಪೂಜೆ ಪುನಸ್ಕಾರಗಳನ್ನ ಇದೇ ಗ್ರಹಣದ ಸಂದರ್ಭದಲ್ಲಿ ಕೊಡಿ ಅಂತ ಹೇಳ್ತಾ ಇದ್ವಿ. ಅಂದ್ರೆ ಇಲ್ಲಿ ಪಿತೃಗಳ ಆಸ್ತಿ ವಿಚಾರದಲ್ಲಿ ಆಗಬಹುದು, ಹಿರಿಯರ ಒಂದು ಏನಾದರೂ ಮಾತುಕತೆ ಆಗಬಹುದು, ಮಕ್ಕಳ ವಿಚಾರದಲ್ಲಿ ಏನಾದರೂ ಚಿಕ್ಕ ಪುಟ್ಟ ವಿಚಾರದಲ್ಲಿ ದೊಡ್ಡ ಮಟ್ಟಿಗೆ ಕಲಹಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಮತ್ತೆ ಹಿರಿಯರ ಆರೋಗ್ಯದ ಮೇಲೆ ಪರಿಣಾಮ ಬೀಳುವಂಥ ಸಾಧ್ಯತೆ ಇರುತ್ತೆ. ಸೊ ಅದು ಯಾವ ನಕ್ಷತ್ರದಲ್ಲಿ ಇರುವಂಥವ್ರಿಗೆ ತೊಂದರೆ ಆಗುತ್ತೆ ಅಂತ ಒಂದಿಂತಷ್ಟು ನಕ್ಷತ್ರಗಳ ಲೆಕ್ಕಾಚಾರನೂ ಇರುವಂಥದ್ದಿದೆ. ಈ ನಕ್ಷತ್ರಗಳ ಅಧಿಪತಿಗಳು ಅಂತಿರುತ್ತೆ, ರಾಷ್ಟ್ರಾಧಿಪತಿಗಳು ಹೇಗಿರುತ್ತೋ ನಕ್ಷತ್ರಗಳ ಅಧಿಪತಿಗಳು ಅನ್ನುವಂಥದ್ದು ಇರುತ್ತೆ. ಈಗ ಉದಾಹರಣೆಗೆ ಈ ಪೂರ್ವಭಾದ್ರ ನಕ್ಷತ್ರ ಆಗ್ಬೋದು, ಶತಭಿಷ ನಕ್ಷತ್ರ ಆಗಬಹುದು, ಅಥವಾ ಅನುರಾಧ ನಕ್ಷತ್ರ ಆಗ್ಬೋದು, ಜ್ಯೇಷ್ಠ ನಕ್ಷತ್ರದಲ್ಲಿ ಜನನ ಆಗಿರುವಂಥವ್ರಾಗ್ಬೋದು, ಅಥವಾ ವಿಶಾಖ ನಕ್ಷತ್ರದಲ್ಲಿ ಜನನ ಆಗಿರುವಂಥವ್ರಾಗಬಹುದು, ಅಥವಾ ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿ ಯಾರು ಹುಟ್ಟಿದಾರೋ ಅಂಥವರಿಗೆ ಹಿರಿಯರು ಯಾರಾದರೂ ಇದ್ದರೆ ಸ್ವಲ್ಪ ಆರೋಗ್ಯದ ಮೇಲೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಇದೇ ಗ್ರಹಣ, ರಕ್ತಚಂದ್ರಗ್ರಹಣ ಏನಿದೆ, ಇವರಿಗೆ ಕಂಟಕವಾಗಿ ತೊಂದರೆಗಳು ಕೊಡುವಂಥ ಸಾಧ್ಯತೆ ಇರುತ್ತೆ. ಈ ಮೀನ ರಾಶಿಯವರಿಗೆ, ಕನ್ಯಾ ರಾಶಿಯವರಿಗೆ, ಮತ್ತು ಕುಂಭರಾಶಿಯವರಿಗೆ, ಮತ್ತು ಅದ್ರ ಜೊತೆಗೆ ಮೇಷ ವೃಶ್ಚಿಕ ರಾಶಿಯವರಿಗೆ ಯಾರೆಲ್ಲ ಕಾರ್ಖಾನೆಗಳನ್ನು ಇಟ್ಕೊಂಡಿದ್ದಾರೆ, ಈ ಕೆಲವೊಂದೆಲ್ಲ ಈ ಎಲೆಕ್ಟ್ರಾನಿಕ್ ಸಂಬಂಧಪಟ್ಟಂಥದ್ದು ಆಗಬಹುದು, ಅಥವಾ ಈ ಕಬ್ಬಿಣಕ್ಕೆ ಸಂಬಂಧಪಟ್ಟಂಥ ಲೇತು ಇಂಥದಕ್ಕೆ ಸಂಬಂಧಪಟ್ಟಂಥದ್ದಾಗಬಹುದು, ಈ ಬೆಂಕಿಯಲ್ಲಿ ಮಾಡುವಂಥ ಕೆಲಸಗಳು ಏನಿರುತ್ತೆ ಅದರಲ್ಲಿ ಭಾರಿ ಹೊಡೆತ ಬೀಳುವಂಥದ್ದಿರುತ್ತೆ, ಮತ್ತು ಬೆಂಕಿಯ ಅವಘಡಗಳು ಉಂಟಾಗುವಂಥ ಸಂಭವಗಳು ಇರುತ್ತೆ. ಸೊ ಇದನ್ನೆಲ್ಲವೂ ಈ ಗ್ರಹಣದ ಸಂದರ್ಭದಲ್ಲಿ ನಾವು ತಿಳಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಎಸ್ ಗುರುಜಿ, ಇನ್ನೂ ಸಾಕಷ್ಟು ಮಾಹಿತಿನ ಪಡ್ಕೊಳ್ತೀನಿ ಗುರುಜಿ ಒಂದು ಬೇರೆ ಸಮಯದಲ್ಲಿ.